4,50,000 ಇದ್ರ ನಮ್ದು ನೆಟ್ ಇನ್ಕಮ್. ಇದ್ರಾಗಿಂದ ಹೇಳ್ತೇನೆ ನಿಮಗೆ ಎಕ್ಸ್ಪೆನ್ಸ್ ಏನಾಗೈತಿ, ಪ್ರಾಫಿಟ್ ಎಷ್ಟಾಗಿದೆ ಅಂತೇಳಿ. ಇದ್ರದ್ದು ವಿಡಿಯೋ ಬೇಕಂತಂದ್ರೆ ಹೇಳ್ರಿ. ಚೆಂಡು ಹೂವಿಂದ ಅಂದ್ರೆ ಮಾರ್ಕೆಟಿಂಗ್ ಅದ್ರ ಪ್ಲಾಂಟೇಶನ್. ಸೊ ಅದನ್ನು ಚೆಂಡು ಹೂವನ್ನ ಪ್ಲಾಂಟೇಶನ್ ಮಾಡ್ಬೇಕಂತಂದ್ರೆ ಅದನ್ನೂ 1 ಎಕರೆ ನಿಮ್ಮ ಸಂಬಂಧ ಮಾಡಕ್ಕೆ ಬರ್ತೈತಿ. ಮಾಡೋನು ಅದೇನು ದೊಡ್ಡದಾಗಲ್ಲ. ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ಕರ್ನಾಟಕ ಜನತೆಗೆ. ನಾ ಯಾವತ್ತು ಏನು ಮಾಡತ್ತೀನಿ ಅಂತಂದ್ರೆ ನಿಮ್ಗೆ ಏನು ಟೈಟಲ್ ತಮ್ಮ ನೋಡಿ ಗೊತ್ತಾಗಿರಬೇಕು. ಸೊ ಇಷ್ಟು ಇನ್ಕಮ್ನ ಈ ಪ್ಲಾಟ್ನ ಹೆಂಗೆ ತೆಗೆದು ಅಂತೇಳಿ ಈ ಒಂದು ಫುಲ್ ವಿಡಿಯೋದಾಗ ಹೇಳ್ತಾನು. ಸೊ ನಿಮಗೂ ಯೂಸ್ ಆಕತಿ, ನೀವು ಅದನ್ನು ಮಾಡ್ಬೋದು. ಸೊ ಇದನ್ನು ಫುಲ್ ವಿಡಿಯೋ ನೋಡಿರಿ ಎಂಟು ತನಕ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ಗೊತ್ತಾಗಂಗಿಲ್ಲ. ಸೊ ಅರ್ಧಕ್ಕಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಹತ್ರ ಲೈಕ್ ಮಾಡಿರಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋ ಅಂತೇಳಿ. ಸೊ 4 ಲಕ್ಷ ಇನ್ಕಮ್ನ ಹೆಂಗೆ ತೆಗೆದೆ ಅಂತಂದ್ರೆ, ಸೊ ಫಸ್ಟ್ ಮೆಲೋಡಿ ವಾಟರ್ ಮೆಲನ್ ಒಂದು ಪ್ಲಾಟ್ ಮಾಡಿದ್ನಿ. ಅದಾದ ನಂತರ ಸಿಂಬಾ ವೆರೈಟಿ ಒಂದು ಪ್ಲಾಟ್ ಮಾಡಿದ್ನಿ. ಅದನ್ನು ಇನ್ವೆಸ್ಟ್ಮೆಂಟ್ನ ಏನು ಹಾಕಿತ್ತಿಲ್ಲ, ವಾಪಸ್ನ ಅದನ್ನು ಒಂದು ಸಿಂಗಲ್ ನಯಾ ಪೈಸಾನು ತೊಗೊಂಡಿಲ್ಲ. ಸೊ ಈಗ ಫಸ್ಟ್ ಪ್ಲಾಟ್ ತೋರಿಸ್ತೇನೆ ಬರ್ರಿ ನಿಮ್ಗೆ. ಇದ್ರಾಗ ಮೆಲೋಡಿ ಪ್ಲಾಂಟೇಶನ್ ಮಾಡಿದ್ನಿ. ಅಲ್ಲಿ ಆ ಕಡೆಯಿಂದ ಆ ಹಾಲ ಪ್ರೀವಿಯಸ್ ವಿಡಿಯೋಸ್ದಾಗ ನೀವು ನೋಡ್ಬೋದು, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ ನೋಡ್ರಿ. ನೋಡತ್ತೀರಿ ಪ್ಲಾಟ್ ಸೌತೆಕಾಯಿ ಹಾಕೊಂಡಿನಿ. ಸೊ ಇದ್ರಾಗ ಸೌತೆಕಾಯಿ ಪ್ಲಸ್ ಸ್ವೀಟ್ ಕಾರ್ನ್ ಹಾಕೊಂಡಿನಿ. ಯಾಕಂತಂದ್ರೆ ಸೌತೆಕಾಯಿ 3 ತಿಂಗಳು ಖಾಲಿ ಆಗಿಬಿಡ್ತೈತಿ. ಸೊ ಆಮೇಲೆ ಅದು ವೇಸ್ಟ್ ಆಗಿಬಿಡ್ತೈತಿ. ಸೆಕೆಂಡ್ ಬೆಡ್ಡಿನ ಇದನ್ನ ಗಳೆ ಹೊಡೆದು ನೆಕ್ಸ್ಟ್ ಪ್ಲಾಂಟೇಶನ್ ಬೇರೆ ಮಾಡ್ಬೇಕಂತೇಳಿ ಪ್ಲಾನ್ ಇತ್ತು. ಸೊ ಅದಕ್ಕೆ ನಾ ಸ್ವೀಟ್ ಕಾರ್ನ್ ಹಾಕೊಂಡ್ಬಿಟ್ಟಿನಿ. ಈಗ ಸೌತೆಕಾಯಿ ಎಲ್ಲ ಹಾರ್ವೆಸ್ಟ್ ಮುಗಿದೈತಿ. 35 ಡೇಸು ಮ್ಯಾಕ್ಸಿಮಮ್ ಆಗೈತಿ. ಈಗ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಸ್ವೀಟ್ ಕಾರ್ನ್ ಬರೋದೈತಿನ ಇನ್ನೊಂದು 15 ಡೇಸ್ ಒಳಗೆ ಸ್ವೀಟ್ ಕಾರ್ನ್ ಬರ್ತೈತಿ. ಆ ಕಡೆ ಏನು ಮಾಡಿನಿ ಅಂತಂದ್ರೆ ಹೀರೆಕಾಯಿ ಹಾಕೊಂಡಿನಿ. ಸೊ ಇದು ಟೋಟಲ್ 1 ಎಕರೆ 10 ಗುಂಟೆ ಪ್ಲಾಟ. 1 ಎಕರೆ 10 ಗುಂಟೆ ಒಳಗೆ ಅರ್ಧ ಸೌತೆಕಾಯಿ ಅರ್ಧ ಹೀರೆಕಾಯಿ ಹಾಕೊಂಡಿನಿ. ಇನ್ನೂ 1 ಎಕರೆ ಹೀರೆಕಾಯಿ ಹಾಕೊಂಡಿನಿ. ಬಟ್ ಯಾಕೆ ನಾವು 1 ಎಕರೆ ಫುಲ್ ಎಲ್ಲ ಸೌತೆಕಾಯಿ ಹಾಕೊಂಡಿಲ್ಲ ಅಂತಂದ್ರೆ, ಬೆಳಿಗ್ಗೆ ನಾವು ಹಾರ್ವೆಸ್ಟ್ ಮಾಡಿ ಬೆಳಿಗ್ಗೆ ಮಾರ್ಕೆಟ್ಗೆ ಕಳಿಸ್ತೀವಿ. ಸೊ ಅದಕ್ಕೆ ನಂಗೆ 1 ಎಕರೆ ಎಲ್ಲ ಫುಲ್ ಹಾಕೋದಿರಲಿಲ್ಲ. ಅದಕ್ಕೆ ನಾ 20 ಗುಂಟೆ ಅಷ್ಟು ಹಾಕಿದ್ನಿ, 25 ಗುಂಟೆ ಅಷ್ಟು ಹಾಕಿದ್ನಿ. ಇದ್ರಾಗ ನಾ ರಗಡ ಇಳುವರಿ ತೆಗ್ದಿನ. ಸೊ ಇದು ವೆರೈಟಿ ಬಂದು ನೇತ್ರಾ ವೆರೈಟಿ ಕುಕ್ಕುಂಬರ. ಆಮೇಲೆ ಹೀರೆಕಾಯಿ ವೆರೈಟಿ ಬಂದು ಅಡ್ವಾಂಟ ಅನಿತಾ. ಸೊ ಇಷ್ಟು ಮಾಡಿ ನೋಡ್ಬೋದು ಯಾವ ರೀತಿ ಬಂದೈತೆ ಅಂತೇಳಿ ಪ್ಲಾಟ. ಇದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಬೇಕಂತಂದ್ರೆ ನಂಗೆ ಕೊಡೋಕ್ಕೂ ಸೌಡಿರಲಿಲ್ಲ. ಯಾಕಂತಂದ್ರೆ ಹಾರ್ವೆಸ್ಟಿಂಗ್ ಡೈಲಿ ನಮ್ದು 70ರಿಂದ 80 ಟ್ರೇ ತನಕ ಆಗ್ತಿತ್ತು. ಈ ಹೀರೆಕಾಯಿ ಪ್ಲಾಟ್ ಬಿಟ್ಟು 1 ಎಕರೆ ಹೀರೆಕಾಯಿ ಪ್ಲಸ್ ಸೌತೆಕಾಯಿ. ಹೀರೆಕಾಯಿ ಅಷ್ಟನ 60-50 ಟ್ರೇ ಹಾರ್ವೆಸ್ಟ್ ಮಾಡ್ತಿದ್ವಿ ಡೈಲಿ. ಸೊ ಅದನ್ನು ಮಾರ್ಕೆಟಿಂಗ್ ಮಾಡಿ ಬರ್ಬೇಕಂತಂದ್ರೆ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಅದಕ್ಕೆ ನಂಗೆ ಇಷ್ಟು ದಿನ ಇದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಪ್ಲಾಟ್ ನೋಡ್ಬೋದು. ಈಗ ಹಾರ್ವೆಸ್ಟಿಂಗ್ ನಮ್ಮದು ಪ್ಲಾಟ್ ಸ್ಟಾರ್ಟ್ ಐತಿ. ಈಗಾರು ಕಾಯಿನ ಸ್ಟಾರ್ಟ್ ಆಯ್ತದೆ. 4 ಲಕ್ಷ ಇನ್ಕಮ್ ಬಂದೈತೆ ಅಂತೇಳಿ ಇನ್ನೇನು ತೆಗ್ಯಾಕೆ ಹೋಗಿಲ್ಲ. ಇನ್ನೂ ಐತಿ ಇನ್ಕಮ್. ಇನ್ನೂ ಒಂದು ಕ್ಲೋಸ್ ಟು 1 ಲಕ್ಷ ಇನ್ಕಮ್ ಬರ್ಬೋದು. ಡೌಟ್ ಐತೆ ನನಗೆ, ಯಾಕಂದ್ರೆ ರೇಟ್ ಎಲ್ಲ ಡೌನ್ ಆಗಿಲ್ಲ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 50,000 ಹಿಡ್ಕೋರಿ. ಸೊ 4,50,000 ಇದ್ರ ನಮ್ದು ನೆಟ್ ಇನ್ಕಮ್. ಇದ್ರಾಗಿಂದ ಹೇಳ್ತೇನೆ ನಿಮಗೆ ಎಕ್ಸ್ಪೆನ್ಸ್ ಏನಾಗೈತಿ, ಪ್ರಾಫಿಟ್ ಎಷ್ಟಾಗಿದೆ ಅಂತೇಳಿ. ಸೊ ಏನು ಮಲ್ಚಿಂಗ್ ಯೂಸ್ ಮಾಡಿವಲ್ಲ, ಇದೇನು ನಾರ್ಮಲ್ ಮಲ್ಚಿಂಗ್ ಐತಿ. ಇದನ್ನು ಬೇರೆ ಮಲ್ಚಿಂಗ್ ಯೂಸ್ ಮಾಡಿಲ್ಲ. ಇದಕ್ಕಿಂತ ಮುಂಚೆ ವಾಟರ್ ಮೆಲನ್ ಇತ್ತು. ಸೊ ಇಲ್ಲಿ ಗ್ರೀಡಿಂಗ್ ಮಾಡತ್ತೀವಿ ನೋಡ್ಬೋದು. ಈಗ ಏನು ಮಾಡತ್ತೀವಿ ಅಂತಂದ್ರೆ ಕಾಯಿ ಕಮ್ಮಿ ಆಗೋಣ, ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಹಾರ್ವೆಸ್ಟ್ ಮಾಡತ್ತೀವಿ. ಸೊ ಅದಕ್ಕೆ ಡೈಲಿ ಹಾರ್ವೆಸ್ಟ್ ಮಾಡ್ಬೇಕಂತಂದ್ರೆ ಟೈಮ್ ವೇಸ್ಟ್ ಆಕೈತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಲೇಬರ್ಸಿಂದ ಒಂದು ದಿನ ಬಿಟ್ಟು ಒಂದು ದಿನ ಹಾರ್ವೆಸ್ಟ್ ಮಾಡ್ತೀವಿ. ನೋಡ್ಬೋದು ಈ ರೀತಿ ಎಲ್ಲ ಕಾಯಿ ಐತಿ. ಅಡ್ವಾಂಟ್ ಅನಿತಾ ನಮ್ಮ ಲೋಕಲ್ ಮಾರ್ಕೆಟಿಗೆ ಇದು ಸೂಟ್ ಆಕತಿ. ಸೊ ಈ ರೀತಿ ಕಾಯಿ ಹಾರ್ವೆಸ್ಟ್ ಮಾಡ್ತೀವಿ ನೋಡಿ ಇಲ್ಲಿ. ಸೊ ಇದ್ರಾಗ ಏನು ಮಾಡಿವಿ ಅಂತಂದ್ರೆ ಫ್ಲಾಗ್ ಹಾಕೊಂಡಿವಿ, ಯೆಲ್ಲೋ ಕಲರ ಮತ್ತು ಬ್ಲೂ ಕಲರ, ವೈಟ್ ಫ್ಲೈ, ತ್ರಿಪ್ಸ್, ಮೈಟ್ಸ್ ಹಿಂಗೇನು ಬರ್ತಾವಲ್ಲ. ಸೊ ಅದೆಲ್ಲ ಕ್ಲಿಯರ್ ಮಾಡೋಕೆ ಅದನ್ನು ಹಾಕೊಂಡಿವಿ. ಸೊ ಇವಾಗ ನಾವು ಸ್ವಲ್ಪ ಜಾಸ್ತಿ ರೋಗ ಬಂದೈತಿ, ಇದಕ್ಕೆ ಮಳೆಗಾಲ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಅದಕ್ಕೆ ಪ್ಲಾಟ್ ಯಾವ ರೀತಿ ಅಂತ ನೋಡಿ. ಇದಕ್ಕಿಂತ ಮುಂಚೆ ಈ ಪ್ಲಾಟ್ ಒಳಗೆ ಟೊಮ್ಯಾಟೊ ತೆಗ್ದೀನಿ. ಒಂದು ಪ್ಲಾಟ್ 25 ಟನ್ನು, ಇನ್ನೊಂದು ಪ್ಲಾಟ್ 21 ಟನ್ನು. ಸೊ ಆ ಪ್ಲಾಟ್ ಫುಲ್ ಸಕ್ಸಸ್ಫುಲ್ ಆಗಿತ್ತು. ಬಟ್ ಫಸ್ಟ್ ಪ್ಲಾಟ್ ಏನು 28 ಟನ್ ತೆಗ್ದಿಲ್ಲ, ಅದು ಹೆವಿ ಲಾಸ್ ಆಗಿಬಿಟ್ಟಿತ್ತು. ಲಾಸ್ ಅಂದರೆ ಹೆಂಗೆ ಏನು ಇನ್ವೆಸ್ಟ್ಮೆಂಟ್ ಹಾಕಿದ್ವಿ ಅದ್ರಾಗ ಒಂದು 23 ಕಮ್ಮಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಯಾಕಂದ್ರೆ 180 ರೂಪಾಯಿ ಪರ್ ಟ್ರೇ, 200 ರೂಪಾಯಿ ಟ್ರೇ ಈ ಥರ ಸೇಲ್ ಆಗೋದಿತ್ತು. ಇದು ಫಸ್ಟಿಗೆ ಸ್ಟಾರ್ಟಿಂಗ್ ಹೀರೆಕಾಯಿ ಏನು ಪ್ಲಾಟ್ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ 2 ಟ್ರೇ 4 ಟ್ರೇ ಅಷ್ಟು ಆಗ್ತಿದ್ದು. ಸೊ ಅದಾದಮೇಲೆ ನಾ ಏನೂ ಅಂದ್ರೆ ಈಗ ರಿಸ್ಕ್ ತೊಗೊಳಿಲ್ಲ. ಏನು ನಾರ್ಮಲಿ ನಾವು ಕೆಲಸ ಮಾಡೋದೈತಲ್ಲ ಅದನ್ನು ಕೆಲಸ ಮಾಡ್ತಿದ್ನಿ. ಸೊ ಆಮೇಲೆ ನಾ ಅದಕ್ಕೆ NPK 111, 44, 11, ಸೊ ಅದ್ರ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಬೋರಾನು, ಜಿಂಕು ಈ ಥರ ನಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟ ಪ್ಲಾಟ್ ಈಗ ಪ್ರೆಸೆಂಟ 20 ಟ್ರೇ 15 ಟ್ರೇ ಪರ್ ಟ್ರೇ ಹಾರ್ವೆಸ್ಟ್ ಮಾಡಿ ಈ ಸ್ಟೇಜಿಗೆ ಬಂದೈತಿ ಈಗ ನಮ್ಮ ಪ್ಲಾಟ. ಯಾಕಂದ್ರೆ ಇಡೀ ಇದು 25 ಗುಂಟೆ ಪ್ಲಾಟ್ ಒಳಗನ 2ರಿಂದ 4 ಟ್ರೇ ಅಷ್ಟು ಆಗ್ತಿದ್ದು ಇಳುವರಿ. ಸೊ ಸ್ಟಾರ್ಟಿಂಗ್ ಅದು 1 ವೀಕಲ್ಲಿ ಹಂಗಾತು. ನೆಕ್ಸ್ಟ್ ವೀಕಿಂದನ ಫುಲ್ ಜೋರಾಗಿಬಿಡ್ತು. ಆಮೇಲೆ ಇನ್ನೊಂದು ಕರೆ ಏನೈತಲ್ಲ
ಪ್ಲಾಟ. ಅದನ್ನು ಏನೈತಿ ಅದು ಡೈಲಿ 30-35 ಟ್ರೇ ತನಕ ಹಾರ್ವೆಸ್ಟ್ ಮಾಡಿದ್ನಿ. ನೀವು 30 ಟ್ರೇ ಒಂದು ಎಕರೆ ಆರಾಮ ಮಿನಿಮಮ್ ಅಂದರೂ ಅಷ್ಟು ಹಾರ್ವೆಸ್ಟ್ ಮಾಡಬೇಕು. ಅದು ಮಾಡಿದ್ರೆ ಅದು ಆ್ಯಕ್ಚುಲಿ ಅದೊಂದು ಆ ಪ್ಲಾಟ್ ಕರೆಕ್ಟ್ ಇಳುವರಿ ಬಂದಂಗೆ ಅಂಥೇಳಿ ಅರ್ಥ. ಸೊ ಈ ಕಡೆ ಇದು ಒಂದು ಹಾಲ್ ಕಟ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಈ ಕಡೆ ಸೌತೆಕಾಯಿ ಐತಿ, ಈ ಕಡೆ ಹೀರೆಕಾಯಿ ಐತಿ. ಸೊ ಕಲ್ಲಂಗಡಿ ಒಳಗೆ ಏನು ಚೆಂಡು ಹಾಕಿದ್ವಲ್ಲ ಅದು ಚೆಂಡು ಇದೆ. ಏನು ನಾವು ಸಪ್ರೇಟ್ ಪ್ಲಾಂಟೇಶನ್ ಮಾಡಿಲ್ಲ. ಇದ್ರದ್ದು ವಿಡಿಯೋ ಬೇಕಂತಂದ್ರೆ ಹೇಳ್ರಿ. ಚೆಂಡು ಹೂವಿಂದ ಅಂದ್ರೆ ಮಾರ್ಕೆಟಿಂಗ್ ಅದ್ರ ಪ್ಲಾಂಟೇಶನ್. ಸೊ ಅದನ್ನು ಚೆಂಡು ಹೂವನ್ನ ಪ್ಲಾಂಟೇಶನ್ ಮಾಡ್ಬೇಕಂತಂದ್ರೆ ಅದನ್ನೂ 1 ಎಕರೆ ನಿಮ್ಮ ಸಂಬಂಧ ಮಾಡಕ್ಕೆ ಬರ್ತೈತಿ. ಮಾಡೋನು ಅದೇನು ದೊಡ್ಡದಾಗದಲ್ಲ. ಯಾಕಂದ್ರೆ ಅದು ಫ್ಲವರಿಂಗ್ ಮಾರ್ಕೆಟ್ನು ಭಾಳ ಚಲೋ ಐತಿ. ಈ ಕಡೆ ಎಲ್ಲ ಹಾರ್ವೆಸ್ಟ್ ಮಾಡ್ಯಾರ ನೋಡ್ಬೋದು. ಈಗ ನಿಮ್ಗೆ ಸ್ವೀಟ್ ಕಾರ್ನ್ ಬಗ್ಗೆನೂ ವಿಡಿಯೋ ಬೇಕಂತಂದ್ರೆ ಹೇಳ್ರಿ. ಸ್ವೀಟ್ ಕಾರ್ನ್ದು ಏನು ಅದ್ರದ್ದು ಪ್ರೈಸ್ ಐತಿ ಬೀಜದ. ಸೊ ಅದನ್ನು ಹೆಂಗೆ ತೆಗಿಬೇಕು, ಎಷ್ಟು ದಿನ ಬೇಕಾಗೈತಿ, ಆಮೇಲೆ ಮಾರ್ಕೆಟಿಂಗ್ ಹೆಂಗೈತಿ, ಎಲ್ಲೆಲ್ಲಿ ಯಾವ ಸೀಸನ್ದಾಗ ಬೆಳಿತಾರೆ, ರೇಟ್ ಯಾವಾಗ ಸಿಗ್ತೈತಿ. ಸೊ ಅದನ್ನೆಲ್ಲ ಹೇಳ್ತೀನಿ ನಿಮಗೆ. ಯಾಕಂತಂದ್ರೆ ಅದ್ರದ್ದೊಂದು ಸ್ವಲ್ಪ ಐಡಿಯಾ ಐತಿ. ಉಳ್ಕಿದ ಈ ವೆಜಿಟೇಬಲ್ಸ್ ಮಾರ್ಕೆಟಿಂಗ್ದ ರೇಟ್ ಏನೈತಿ, ರೇಟ್ದಂತೂ ಯಾರು ಹೇಳೋಕ್ಕಾಗಲ್ಲ. ಈಗ ಅದ್ರ ಸ್ವೀಟ್ ಕಾರ್ನ್ ಏನು ರೇಟ್ ಹೇಳ್ತಿಲ್ಲ, ಅದು ಸ್ವಲ್ಪ ದಿನ ಇರ್ತೈತಿ, ಸ್ವಲ್ಪ ದಿನ ಇರೋಂಗಿಲ್ಲ. ಬಟ್ ಫಿಕ್ಸ್ ಅಂತೇಳಿ ತಲೆಗೆ ಇಟ್ಕೊಂಡು ಹೋಗ್ಬಿಟ್ರಿ ಯಾವುದು ರೇಟ್ ಅಂತೇಳಿ ಯಾರ್ಯಾರು ಕಮೆಂಟ್ ಮಾಡ್ತೀರಿ. ರೇಟ್ ಯಾರಿಗೆ ಯಾವಾಗೂ ಗೊತ್ತಿರಂಗಿಲ್ಲ. ಇವಾಗ ಏನೋ ಒಂದು ರೇಟ್ ಹಿಡಿದ್ನಿ, ನಿಮ್ಗೆ ನಾಳೆ ಸಿಗಲಿಲ್ಲ. ಸೊ ಅದನ್ನು ನಸು ಹೇಳಿದಂಗೆ ಬಿಡ್ತೈತಿ. ಅದಕ್ಕೆ ರೀತಿ ನಾವು ಗ್ರೇಡಿಂಗ್ ಮಾಡ್ತೀವಿ ನೋಡ್ಬೋದು. 1 2 3 4 5 6 7 8 9. ಈಗೇನು ನೋಡತ್ತೀರಿ, ಇದು ಫಸ್ಟ್ ಗ್ರೇಡ್ ಇದೆ. ಇದೇನೈತಲ್ಲ ಪರ್ ಟ್ರೇಕ್ 300 350 400 ಈ ರೀತಿ ಹೋಗ್ತೈತಿ. ಈ ಸೈಜ್ ಬೇಕಿದ್ದು ಫಸ್ಟ್ ಗ್ರೇಡ್ನ ಹೋಗ್ತೈತಿ. ಇಲ್ಲಿ ನೋಡತ್ತೀರಿ ಇದು ಸೆಕೆಂಡ್ ಗ್ರೇಡ್. ಸೈಜ್ ಏನು ಜಾಸ್ತಿ ಇದಾವೆ ಮರತ್ತಲ್ಲ. ಸೊ ಇದು ಸೆಕೆಂಡ್ ಗ್ರೇಡ್. ಇದೇನು ಫಸ್ಟ್ ಇರ್ತೈತಲ್ಲ ಗ್ರೇಡ, ಫಸ್ಟ್ ಗ್ರೇಡ್ ಹಾಫ್ ಪ್ರೈಸ್ ಅಂದ್ರೆ ಅದು 300 ಆಗೈತೆ ಅಂದ್ರೆ ಇದು 150 ರೂಪೀಸ್ ಅದು ಸೇಲ್ ಆಕೈತಿ. ಆಮೇಲೆ ಸೊ ಇಷ್ಟ ಸೆಕೆಂಡ್ ಗ್ರೇಡ್. ತರ್ಡ್ ಗ್ರೇಡ್ ಅಂತಂದ್ರೆ ಇವು ಆಮೇಲೆ ಡ್ಯಾಮೇಜ್ಗೆ ಏನಾಗಿರ್ತವಲ್ಲ ಪೀಸಸ್ ಈ ರೀತಿ. ಸೊ ಇದೊಂದು 1 ಟ್ರೇ ಅಥವಾ 2 ಟ್ರೇ ಅಷ್ಟು ಆಗ್ತಾವೆ ಇಡೀ ಪ್ಲಾಟ್ ಒಳಗೆ ಬಂದ್ರೆ ಹಾರ್ವೆಸ್ಟಿಂಗ್ ಮುಗಿಬಿಡ್ದೆ. ಪ್ರತಿ ಒಂದು ಹಾರ್ವೆಸ್ಟಿಂಗ್ಗೆ ಇಷ್ಟಂತೂ ನಮ್ದು ಐತಿ. ಈಗ ಹಾರ್ವೆಸ್ಟಿಂಗ್ ಮಾಡಿದ ಮಾಲ ಇದನ್ನು ಡೈಲಿ ಏನೈತಿ ಲೋಕಲ್ ಮಾರ್ಕೆಟಿಗೆ ಕಳಿಸ್ತೀವಿ. ಇದು ವೆರೈಟಿ ಮುಂದೆ ಆವಾಗಲೇ ಹೇಳಿದ್ನಲ್ಲ, ಅಡ್ವಾಂಟ ಅನಿತಾ ವೆರೈಟಿ ಹೀರೆಕಾಯಿ. ಇನ್ನೊಂದು ಬರ್ತಾವೆ ಯಾವಂದ್ರೆ US 6001 ನವಿ F1 ನವೀನ್ F098 ಹಿಂಗೇನೋ ಸಮಥಿಂಗ್ ಬರ್ತೈತಿ. ಬಟ್ ಅದು ನಮ್ಮಲ್ಲಿ ಮಾರ್ಕೆಟಿಂಗ್ ನಡೆಯಂಗಿಲ್ಲ. ನೀವು ಬೆಳಗಾವಿ ಗೋವಾ ಮಾರ್ಕೆಟಿಂಗೆಲ್ಲ ತೊಗೊಂಡು ಹೋಗ್ಬೋದು. ಅದನ್ನ ಬೆಂಗಳೂರಾಗ ಮೇ ಬಿ ನಡೀತೈತಿ. ನಾನು ಮೊನ್ನೆ ಹೋದಾಗ ನೋಡಿದ್ನಿ ಬೆಂಗಳೂರಾಗ. ಇಷ್ಟಿಷ್ಟುದ್ದ ಫುಲ್ ಉದ್ದಾಗಿ ಬಿಡ್ತೈತೆ. ಅಂದ್ರೆ 2.5 ಫೂಟ್ ಉದ್ದ ತನಕ ನಿಮ್ಗೆ ಅದು ಅಷ್ಟು ಲಾಂಗ್ ಹೀರೆಕಾಯಿ ಬರ್ತೈತಿ. ಅದನ್ನು ನೀವು 400 ಗ್ರಾಮ್ 500 ಗ್ರಾಮ್ ಮಾಡಿನೂ ಕಟಾವು ಮಾಡ್ಬೋದು. ಅದನ್ನು ನೀವು ಕಳಿಸಿದ್ರೆ ಮಾರ್ಕೆಟ್ ನಡೀತೈತಿ. ಅದಕ್ಕೆ ಮಾರ್ಕೆಟಿಂಗ್ ಐತಿ. ಬಟ್ ಈ ವೆರೈಟಿ ಅಷ್ಟು ಹಂಗಿಲ್ಲ. ಈ ವೆರೈಟಿ ಹೆಂಗಂದ್ರೆ ಜವಾರಿ ಟೈಪ್ ಇಷ್ಟ ಆಗಿಬಿಡ್ತೈತಿ. ಸೊ ಇಲ್ಲೇ ನೋಡತ್ತಿರಲ್ಲ ಈ ಥರ ಜವಾರಿ ಮಂದಿ ಜವಾರಿ ಹೀರೆಕಾಯಿ ಆ ಥರ ಇದೆ. ಸೊ ವಾಟರ್ ಮೆಲನ್ದಾಗ ಏನು ಮಾಡಿದ್ನಲ್ಲ, ವಾಟರ್ ಮೆಲನ್ ಮಾಡಬಾರ್ದು ಅಂತ ಅನಿಸ್ದಂಗೆ ನಂಗೆ ಸಜೆಸ್ಟು ಮಾಡೋಂಗಿಲ್ಲ ಬೇರೆ ರೈತರಿಗೆ ವಾಟರ್ ಮೆಲನ್ ಮಾಡಿರಿ ಅಂತೇಳಿ. ಯಾಕಂದ್ರೆ ವಾಟರ್ ಮೆಲನ್ ಮಾಡಿ ಕೈ ಸುಟ್ಕೊಂಡ್ರೆ ಭಾಳ ಜನ ಅದಾರ. ಸೊ ಈ ವರ್ಷ ಏನಾಗಿತ್ತು ಅಂತಂದ್ರೆ ಇನ್ನೊಂದು ಯಾವುದೂ ಬಳ್ಳಿ ವೈರಸ್ ಇಲ್ಲ, ಆದ್ರೆ ಕಾಯಿಗೆ ವೈರಸ್ ಐತಿ. ಸೊ ಪ್ರತಿ ವರ್ಷ ಒಂದೊಂದು ಬೇರೆನೇ ಆಗತ್ತವ ವಾಟರ್ ಮೆಲನ್ದಾಗ. ಏನಾಗತ್ತೈತಿ ಅಂತೇಳಿ ಗೊತ್ತಾಗತ್ತಿಲ್ಲ. ಬಟ್ ಈಗ ಸದ್ಯದಾಗ ಪ್ಲಾಂಟೇಶನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಐ ಥಿಂಕ್ ನೆಕ್ಸ್ಟ್ ಮಂತ್ ಆಗಸ್ಟ್ ಒಳಗೆ ಮಾಡಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ ದಸರಾ ಒಳಗೆ ಫಸ್ಟ್ ಸೀಸನ್ ಚಾಲು ಆಗಿಬಿಡ್ತೈತಿ ವಾಟರ್ ಮೆಲನ್ದು. ಸೊ ಅದಕ್ಕೆ ಈ ಸರಿ ನಾವು ವಾಟರ್ ಮೆಲನ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಈ ನಮ್ದು ಲಾಸ್ಟ್ ಟೈಮು 1 ಎಕರೆ ಪ್ಲ್ಯಾನ್ ಇತ್ತು. ಬಟ್ ಏನು ಮಾಡ್ಬೇಕಂತ ರಿಸ್ಕ್ ತೊಗೊಂಡು 2 ಎಕರೆ ಮಾಡಿದ್ನಿ. ಬಟ್ ಅದೇನೂ ಆಗಲಿಲ್ಲ, ಮನ್ಯಾಗ ಬಯಸ್ಕೊಂಡೆ. ಸೊ ಅದಕ್ಕೆ ಫುಲ್ ಮತ್ತೆ ಪ್ಲ್ಯಾನ್ ಮಾಡಿ ಇದಕ್ಕೆ ಏನು 2 ಎಕರೆ ಪ್ಲಾಂಟೇಶನ್ ಇತ್ತಲ್ಲ, ಇದಕ್ಕೆ 50,000 ಇನ್ವೆಸ್ಟ್ಮೆಂಟ್ ಮಾಡೀನಿ ನಾನು ಜಸ್ಟ್ ರಿಯಲಿ. ಯಾಕಂತಂದ್ರೆ ಬೆಡ್ ರೆಡಿ ಇದ್ದಿತ್ತು. ಸೊ ಅದನ್ನೆಲ್ಲ ಬಳ್ಳಿ ತೆಗೆದು ಹೊರಗೆ ಹಾಕಿ ಬಿಟ್ಟಿದ್ನಿ. ಇನ್ನಷ್ಟು ನಮ್ದು ಏನಿದ್ರು ಸೀಡ್ ಹಾಕೋದು, ಅದನ್ನು ಗೊಬ್ಬರ ಹಾಕೋದು, ಆಮೇಲೆ ಒಳಗಿಂದ ಕಸ ತೆಗೆದು ಅಷ್ಟೇ ನನ್ನ ಮೇಂಟೆನೆನ್ಸ್ ಇತ್ತು. ಉಳ್ಕಿದಿನ ಮಲ್ಚಿಂಗ್ ಹಾಕಬೇಕು, ಟ್ರ್ಯಾಕ್ಟರ್ ಕೆಲಸ ಹಿಂಗೆ ಈ ಥರ ಏನಿದಿಲ್ಲ. ಯಾಕಂದ್ರೆ 2 ತಿಂಗಳು ವಾಟರ್ ಮೆಲನ್ ಬೆಳೆ. ಸೊ ಆ ಬೆಳೆನ ತೆಗೆದು ಇನ್ನೊಂದು ಬೆಳೆ ಏನು ಇದು ಮಾಡಿನಲ್ಲ, ಇದಕ್ಕೆ 50,000 ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೀನಿ. 50,000 ಇನ್ವೆಸ್ಟ್ ಮಾಡಿ ಈ ಸದ್ಯಕ್ಕೆ 4 ಲಕ್ಷ ತೆಗ್ದೀನಿ. ಇನ್ನೂ ಒಂದು 50,000-60,000 ರೂಪಾಯಿ ಅಂತೂ ಆರಾಮ್ ಬರ್ತೈತಿ. ಇದನ್ನು ತೆಗೆದ್ಮೇಲೆ ನೆಕ್ಸ್ಟ್ ಇದನ್ನು ಫುಲ್ ಕ್ಲೀನ್ ಪ್ಲಾಟೆಲ್ಲ ಫುಲ್ ಕ್ಲೀನ್ ಮಾಡಿ ಟ್ರ್ಯಾಕ್ಟರಿಂದ ನೆಗಲ ಹೊಡಿತೀನಿ. ನೆಗಲ ಹೊಡೆದು ನೆಕ್ಸ್ಟ್ ಏನು ಮಾಡ್ಬೇಕಂತೇಳಿ ಏನು ಪ್ಲ್ಯಾನ್ ಏನೂ ಇಲ್ಲ. ಇನ್ನೊಂದು ಪ್ಲಾಟ್ ಏನೈತಲ್ಲ ಹೀರೆಕಾಯಿ. ಸೊ ಪ್ರಿವಿಯಸ್ ವೀಡಿಯೋದಾಗ ಅದ ಪ್ಲಾಟ್ದು ವೀಡಿಯೋ ಮಾಡೀನಿ. ಡಿಸ್ಕ್ರಿಪ್ಷನ್ದ ಲಿಂಕ್ ಹಾಕಿರ್ತೀನಿ, ಅದನ್ನು ಹೋಗಿ ನೋಡಿರಿ. ಸೊ ಆ ಪ್ಲಾಟ ಈ ಪ್ಲಾಟ್ ಎರಡೂ ಸೇರಿ 4 ಲಕ್ಷ. ಇದೊಂದ ಪ್ಲಾಟ್ 4 ಲಕ್ಷ ಅಲ್ಲ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಾ ಸೌತೆಕಾಯಿ ಮಾರ್ಕೆಟ್ ಮಾಡೋ ಟೈಮ್ನಾಗ ಅದ್ರದ್ದು ರೇಟ್ 600 700 ಈ ಥರ ಇತ್ತು. ಅಂದ್ರೆ ನಮ್ಮದು ಪ್ಲಾಟ್ ಎಂಡಿಗೆ ಬರುತ್ತಾನೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆದಾಗ ಹಿಡ್ಕೊಂಡು ಎಂಡಿಗೆ ಬರುತ್ತಾನೆ 700 800 ಈ ಥರ ಇತ್ತು.
ಸೊ 800 ಭಾಳ ಕಮ್ಮಿ 7,500 ರೆಗ್ಯುಲರ್ 700 ಅಂತ ಹಿಡ್ಕೊಂಬಿಡ್ರಿ ನೀವು ಪ್ರೈಸ್. ಸೊ ಅದ್ರಾಗ 10% ಅವ್ರಿಗೆ ಮಾರ್ಕೆಟ್ದವ್ರ ಕಮಿಷನ್ ಹೋಗತಿ. ಸೊ ಅಷ್ಟು ರೇಟ್ ನಂಗೆ ಸಿಕ್ಕಿದಾಗ ಇಷ್ಟು ಪ್ರಾಫಿಟ್ ತೆಗಿಯೋಕೆ ಅನುಕೂಲ ಆಗೈತಿ. ಸೊ 50,000 ಇನ್ವೆಸ್ಟ್ಮೆಂಟ್ ಅಂತ ಹೇಳಿಲ್ಲ, ಇದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್. ಇನ್ನು ಹಾರ್ವೆಸ್ಟಿಂಗ್ ಏನು ಲೇಬರ್ ಚಾರ್ಜ್ ಮಾಡ್ತೀವಲ್ಲ, 50,000 ಇನ್ವೆಸ್ಟ್ಮೆಂಟ್ದಾಗ ಏನು ಇಷ್ಟೆಲ್ಲ ಇನ್ಕಮ್ ಬರೋಂಗಿಲ್ಲ. ಯಾಕಂತಂದ್ರೆ ನೀವು ಪ್ರತಿ ದಿವಸ ಲೇಬರ್ ಏನು ಹಚ್ತಿರಲ್ಲ, ಅದ್ರದ್ದು 1,200 1,500 ಹಿಂಗೆ ಲೇಬರ್ಸ್ ಅಂದ್ರೆ 15 ಜನ ಇರ್ತಾರೆ, ಅಂದ್ರೆ 12 ಜನ ಇರ್ತಾರೆ. ಸೊ ಅದ್ರದ್ದು ಕಾಸ್ಟ್ 40,000 1 ಮಂತ್ ಹಾರ್ವೆಸ್ಟ್ ಮಾಡಿನ ಕಾಯಿ. ಸೊ ಈ ಪ್ಲಾಟ್ ಆ ಪ್ಲಾಟ್ ಎರಡೂ ಸೇರಿ 40,000 ಬೇಡ 50,000 ಹಿಡ್ಕೊಂಬಿಡ್ರಿ. 50,000 ಪ್ಲಸ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು 50,000. ಸೊ ಎಲ್ಲ ಸೇರಿ ಟೋಟಲ್ 1 ಲಕ್ಷ ಇನ್ವೆಸ್ಟ್ಮೆಂಟ್. ನಾ ವಾಟರ್ ಮಿಲನ್ಗೆ ಇನ್ವೆಸ್ಟ್ಮೆಂಟ್ 1,60,000 80,000 ಮಾಡಿದ್ನಿ. ಸೊ ಅದ್ರದ್ದು ಇನ್ಕಮ್ ಅದು ಅಷ್ಟೇ ಬಂತು, 1,500 ಕಮ್ಮಿನೇ ಬಂದೈತೆ ಬಿಟ್ಟಿನ, ಜಾಸ್ತಿ ಏನು ಬಂದಿಲ್ಲ. ಸೊ ಆ ಇನ್ಕಮ್ ಅದ್ರದ್ದು ಅದಕ್ಕೆ ಆಯ್ತು, ಅದೇನು ನಂಗೆ ಪ್ರಾಫಿಟ್ ಅಲ್ಲಿ ಈಗೇನು ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿದ್ನಲ್ಲ. ಸೊ ಇದು ಅದಕ್ಕಿಂತ ಡಬಲ್ ಪ್ರಾಫಿಟ್ ಬಂತು. ಸೊ ಆ ಪ್ರಾಫಿಟ್ನು ಇದ್ರಾಗ ಬಂತು. ಸೊ ಈ ರೀತಿ ನಮ್ದು ಅಗ್ರಿಕಲ್ಚರ್ ವರ್ಕ್ ಆಕೈತಿ, ನೋಡ್ಬೋದು ನೀವು. ಈಗ ನೆಕ್ಸ್ಟ್ ಪ್ಲಾಟ್ ನಿಮ್ಗೆ ಅದನ್ನು ತೋರಿಸ್ತೀನಿ ಬರ್ರಿ. ಇನ್ನೊಂದು ಪ್ಲಾಟ್ ಹಿರಿಕೆ ಐತೆ ಅಂತ ಹೇಳಿಲ್ಲ, ಪ್ಲೇನ್ 1 ಎಕರೆ, ಅದು ಅರಿಶಿನ ಪ್ಲಾಟ್, ಅದ್ರಾಗ ಹಿರಿಕೆ ಹಾಕ್ಕೊಂಡಿದ್ನಿ. ಸೊ ಆ ಪ್ಲಾಟ್ಗೆ ಹೋಗೋಣ ಈಗ. ಸೊ ಇದು ನೋಡಿರಿ ನಮ್ದು 1 ಎಕರೆ ಪ್ಲಾಟ್. ಲಾಸ್ಟ್ ಟೈಮ್ ಪ್ರಿವಿಯಸ್ ವೀಡಿಯೋದಾಗ ಹಾಕಿದ್ನಿ ನಾನು ಯೂಟ್ಯೂಬ್ ಚಾನಲ್ ಒಳಗೆ. ಸೊ ಇದು ಫುಲ್ 1 ಎಕರೆ ನಿತ್ತು, ಅರಿಶಿನ ಇತ್ತು. ಫುಲ್ ಎಲ್ಲ 1 ಎಕರೆ ಮಾಡಿನಿ, ಹಿರಿಕೆನ ಹಾಕಿನಿ. ಪ್ರತಿದಿನ ಇದ್ರಾಗ ನಾ 30 ಟ್ರೇ 35 ಟ್ರೇ 40 ಟ್ರೇ ತನಕನೂ ಹಾರ್ವೆಸ್ಟ್ ಮಾಡಿದ್ನಿ. ಸೊ ಇದು 2 ಪ್ಲಾಟ್ಸ್, ಇದು 1 ಎಕರೆ ಐತಿ, ಇನ್ನೊಂದು ಪ್ಲಾಟ್ ಈಗ ತೋರಿಸಿದ್ನಲ್ಲ ಅದು 1 ಎಕರೆ 10 ಗುಂಟೆ ಐತಿ. ಸೊ ಟೋಟಲ್ 2 ಎಕರೆ 10 ಗುಂಟೆ ಒಳಗೆ 4 ಲಕ್ಷ ಇನ್ಕಮ್, 1 ಲಕ್ಷ ಖರ್ಚು. ಸೊ ಇನ್ನೊಂದು 50,000 ಬರ್ತೈತಿ. ಸೊ ಇದು ಎಂಡಿಗೆ ಮಾತಿಗೆ ಇದು ಪ್ಲಾಟ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಈಗ 50 ದಿನ ಆಯ್ತು. ಸೊ ಏನಾದರೂ ಮಿಡಿ ಸ್ಟಾರ್ಟ್ ಐತೆ ನೋಡ್ಬೋದು, ಬಟ್ ಕಮ್ಮಿ ಹೊಂಡದೈತೆ ಮಾಲ, ಜಾಸ್ತಿ ಹೊಣ್ಣಂಗಿಲ್ಲ. ಫಸ್ಟ್ ಏನು ಸ್ಟಾರ್ಟಿಂಗ್ 30 ಟ್ರೇ ಹರಿದಿಲ್ಲ, ಇವಾಗ ಅಷ್ಟು ಹೊಣ್ಣಂಗಿಲ್ಲ. ಒಂದಿನ ಬಿಟ್ಟು ಒಂದಿನ ಹರಿದಿಪ್ಪ ಅಂತಂದ್ರೆ ಒಂದು 18 ಟ್ರೇ 20 ಟ್ರೇ ತನಕ ನಮಗೆ ಬರ್ತೈತಿ ಮಾಲ. ನಮ್ದು ಪ್ಲಾಟ್ ಈಗ ಸಕ್ಸಸ್ ಆಗಿದ್ದೆ ನೋಡ್ಬೋದು. ಸೊ ನೀವೆಲ್ಲ ಯಾರ್ಯಾರು ಹೀರೆಕಾಯಿ ಸೌತೆಕಾಯಿ ಮಾಡ್ತೀರಿ, ಮಾರ್ಕೆಟಿಂಗ್ ಏನೈತಿ ಅದನ್ನು ನೋಡ್ಕೊಂಡು ಮಾಡಿರಿ. ನಾ ಮಾಡೀನಿ ಅಂತೇಳಿ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಮಾರ್ಕೆಟ್ ನಿಮ್ಗೆ ಅಲ್ಲಿ ಸುತ್ತಮುತ್ತ ಗೊತ್ತಿರ್ತೈತಿ, ಎಲ್ಲಿ ಮಾರ್ಕೆಟ್ನಾಗ ಏನು ಡಿಮ್ಯಾಂಡ್ ಐತಿ ಏನಿದೆ ಅಂತ. ನಮ್ದು ಇಲ್ಲಿ ಲೋಕಲ್ ಏನಂತಂದ್ರೆ ಹೀರೆಕಾಯಿ ಸೌತೆಕಾಯಿ ಜಾಸ್ತಿ ಡಿಮ್ಯಾಂಡ್ ಐತಿ. ನಮ್ದು ಒಂದು ಮಾರ್ಕೆಟ್ ಒಳಗೆ ಅಂದ್ರೆ ಜಾಸ್ತಿ ಡಿಮ್ಯಾಂಡ್ ಐತಿ ನಮ್ದು, ಯಾಕಂದ್ರೆ ಕ್ವಾಲಿಟಿ ತೆಗಿಯುತ್ತಲ್ಲ. ಸೊ ಅದಕ್ಕೆ ನಿನ್ನ ಚಿಲ್ಲಿ ಮತ್ತು ಟೊಮೆಟೊ ಯಾರೆಲ್ಲ ಮಾಡೋರದ್ರಿ ಮಾಡಿರಿ. ಸೊ ಈ ವಿಡಿಯೋ ಫುಲ್ ನೋಡಿರಿ. ನೆಕ್ಸ್ಟ್ ವಿಡಿಯೋ ಅದು ಬರ್ತೈತಿ ನೆಕ್ಸ್ಟ್ ಒಂದು ನಾಳೆ. ಚಿಲ್ಲಿ ಪ್ಲಸ್ ಟೊಮೆಟೊ 1 ಎಕರೆ ಫುಲ್ ಮಾಡೀನಿ, ಅದ್ರದ್ದು ಫುಲ್ ವಿಡಿಯೋ ವ್ಲಾಗ್ ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ರೀತಿ ನಮ್ಮ ಬೇರೆ ಬೇರೆ ಅಗ್ರಿಕಲ್ಚರ್ ಫಾರ್ಮಿಂಗು ವಿಡಿಯೋಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ದು ಏನು ನಾ ಸ್ವಂತ ಏನು ನನ್ನ ಪ್ಲಾಟ್ ಒಳಗೆ ಏನು ಫಾರ್ಮಿಂಗ್ ಮಾಡಿರ್ತೀನಲ್ಲ ಅದ್ರದ್ದನ್ನು 99% ವಿಡಿಯೋ ಮಾಡಿರ್ತೀನಿ. ಜಾಸ್ತಿ ಬೇರೆದವ್ರು ವಿಡಿಯೋ ಮಾಡಿಲ್ಲ, ಯಾಕಂತಂದ್ರೆ ನಾನು ಇಲ್ಲಿ ವಿಡಿಯೋ ಮಾಡೋದು ಕಂಟೆಂಟ್ಸ್ ಭಾಳ ಅದಾವೆ. ಸೊ ಶೇರ್ ಮಾಡೋದು. ಸೊ ಅದಕ್ಕೆ ನಾನು ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ನಿಮಗೆ ಸ್ವಂತ ಹೇಳ್ತೀನಿ, ನಾನು ಎಷ್ಟು ಇನ್ಕಮ್ ತೆಗ್ದೀನಿ, ಎಷ್ಟು ಲಾಸ್ ಸಿಗೀನಿ, ಯಾವ ಕ್ರಾಪ್ನಾಗ ಜಾಸ್ತಿ ಪ್ರಾಫಿಟ್ ಬಂತು, ಯಾವ ಕ್ರಾಪ್ನಾಗ ನನಗೆ ಲಾಸ್ ಆಯ್ತು. ಈ ರೀತಿ ನಾನು ಸ್ವಂತ ಎಕ್ಸ್ಪೀರಿಯನ್ಸ್ನ ರೈತರಿಗೆ ಶೇರ್ ಮಾಡ್ತೀನಿ. ಸೊ ಅವರೆಲ್ಲ ಕೈ ಸುಟ್ಕೋಬಾರ್ದಲ್ಲ. ಸೊ ಅದಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಥ್ಯಾಂಕ್ ಯು.